ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಓಡ್ ಟು ನೈಟಿಂಗೇಲ್ ಬೈ ಜಾನ್ ಕೀಟ್ಸ್ ಈ ಒಂದು ಓಡ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕವಿ ಜಾನ್ ಕೀಟ್ಸ್ರವರು ಇಲ್ಲಿ ನೈಟಿಂಗೇಲ್ ಪಕ್ಷಿಯನ್ನು, ಅದರ ಸೌಂದರ್ಯವನ್ನು ಮತ್ತು ಅದರ ಹಾಡನ್ನು ಹೊಗಳ್ತಾ ಇದ್ದಾರೆ. ಆ ನೈಟಿಂಗೇಲ್ ತನ್ನ ಜೀವನವನ್ನು ತುಂಬ ಸಂತೋಷದಿಂದ ಕಳೀತಾ ಇದೆ, ಅದು ತುಂಬ ಶುದ್ಧವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಮಾನವನು ದುಃಖ ಮತ್ತು ದುರದೃಷ್ಟಗಳಿಂದ ಆತರ ಜೀವನವನ್ನು ದುಃಖದಿಂದ ಕಳೀತಾ ಇದ್ದಾನೆ. ಆ ದುಃಖದಿಂದ ತಪ್ಪಿಸಿಕೊಳ್ಳಲು ಇಲ್ಲಿ ಕವಿ ಜಾನ್ ಕೀಟ್ಸ್ರವರು ನೈಟಿಂಗೇಲ್ನೊಂದಿಗೆ ಹಾರಲು ಬಯಸ್ತಾ ಇದ್ದಾರೆ. ಇಲ್ಲಿ ಓಡ್ ಅಂದ ತಕ್ಷಣವೇ ನಮಗೆ ಅರ್ಥ ಆಗುತ್ತೆ, ಇಟ್ಸ್ ಎ ಲಾಂಗ್ ನರೇಟಿವ್ ಪೊಯಮ್ ಆನ್ ಸ್ಪೆಸಿಫಿಕ್ ಥಿಂಗ್ಸ್. ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ, ಒಂದು ಪ್ರಕೃತಿಯ ಬಗ್ಗೆ, ಒಂದು ಪಕ್ಷಿಯ ಬಗ್ಗೆ ಲಾಂಗ್ ನರೇಟಿವ್ ಪೊಯಮ್ ಓಡ್ ಆಗಿರುತ್ತೆ. ಈ ಒಂದು ಓಡ್ ಟು ಎ ನೈಟಿಂಗೇಲ್ ಈ ಕವಿತೆಯ ಈ ಓಡ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಮೈ ಹಾರ್ಟ್ ಆಕ್ಟ್ಸ್ ಆ್ಯಂಡ್ ಡ್ರೌಸಿ ನಮ್ನೆಸ್ ಪೇನ್ಸ್ ಮೈ ಸೆನ್ಸ್ ಆ್ಯಸ್ ದೋ ಆಫ್ ಹೆಮ್ಲಾಕ್ ಐ ಹ್ಯಾಡ್ ಡ್ರಂಕ್. ಇಲ್ಲಿ ನನ್ನ ಹೃದಯ ನೋಯ್ತಾ ಇದೆ, ಅದು ಮಂಪರು ಮರುಗಟ್ಟುವಿಕೆಯಿಂದ ನೋವುಂಟು ಮಾಡ್ತಾ ಇದೆ. ಅಂದರೆ ಕವಿಗೆ ಇಲ್ಲಿ ಮಾನಸಿಕ ಮತ್ತು ದೈಹಿಕ ನೋವಿದೆ, ಮತ್ತು ಅವರು ಒಂದು ರೀತಿ ಅನ್ಕಾನ್ಷಿಯಸ್ ನಮ್ನೆಸ್ ಅರನಿದ್ರಾವಸ್ಥೆಯಲ್ಲಿರುವಂತೆ ಭಾವನೆ ಆಗ್ತಾ ಇದೆ. ಮೈ ಸೆನ್ಸ್ ಆ್ಯಸ್ ದೋ ಆಫ್ ಹೆಮ್ಲಾಕ್ ಐ ಹ್ಯಾಡ್ ಡ್ರಂಕ್. ನಾನು ಆ ಹೆಮ್ಲಾಕ್ ವಿಷವನ್ನು ಕುಡಿದಂತೆ ನನಗೆ ನೋವಾಗ್ತಾ ಇದೆ. ಈ ನೋವು ವಿಷ ಸೇವಿಸಿದಂತೆ ತುಂಬ ತೀವ್ರವಾಗಿದೆ ಅಂತ ಕವಿ ಹೇಳ್ತಾರೆ. ಆರ್ ಎಂಪ್ಟಿಡ್ ಸಮ್ ಡಲ್ ಅಪಿಯೇಟ್ ಟು ದ ಡ್ರೈನ್ಸ್ 1 minute past ದ ಲೇತ್ ವರ್ಡ್ಸ್ ಹ್ಯಾಡ್ ಸಂಕ್. ಅಂದರೆ ನಾನು ಒಂದು ಎಂಪ್ಟಿಡ್ ಡಲ್ ಆಪಿಯೇಟ್ ದ ಡ್ರೈನ್ಸ್, ಅಂದರೆ ನಾನೊಂದು ಅಫೀಮನ್ನು ನಾನು ಕುಡಿದಂತೆ ಆಗ್ತಾ ಇದೆ. ನೋವು ಕಡಿಮೆ ಮಾಡಲು ಬಳಸುವಂಥ ಅಫೀಮ್ನಂತಹ ಒಂದು ಮಾದಕ ದ್ರವ್ಯವನ್ನು ಸೇವಿಸಿರ್ತಕ್ಕಂತಹ ಒಂದು ಅನುಭವ ಕವಿಗೆ ಆಗ್ತಾ ಇದೆ. ಆ ಒಂದು ನಿಮಿಷ ಆತ ಲೇತ್ ನದಿಯಲ್ಲಿ ಮುಳುಗದಂತೆ ಆಗ್ತಾ ಇದೆ. ಅಂದರೆ ಮರಣ ಮತ್ತು ಮರವಿನ ನದಿಯಾದಂತಹ ಲೇತ್ ನದಿಯ ಕಡೆಗೆ ಮುಳುಗುವ ಅನುಭವ ಈ ಕವಿಗೆ ಆಗ್ತಾ ಇದೆ. ಕವಿ ಸಾಯುತ್ತಿರುವ ಅಥವಾ ನೆನಪುಗಳನ್ನು ಕಳೆದುಕೊಳ್ಳುವ ಒಂದು ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ನಾಟ್ ಥ್ರೂ ಎನ್ವಿ ಆಫ್ ತೈ ಹ್ಯಾಪಿ ಲಾಟ್ ಬಟ್ ಬೀಯಿಂಗ್ ಟೂ ಹ್ಯಾಪಿ ಇನ್ ಥೈನ್ ಹ್ಯಾಪಿನೆಸ್. ಅಂದರೆ ಈ ಸಾಲಲ್ಲಿ ಹೇಳ್ತಾ ಇರೋದು, ಇದು ನಿನ್ನ ಸಂತೋಷದ ಭಾಗ್ಯದ ಅಸೂಯೆಯಿಂದಲ್ಲ. ಅಂದರೆ ಇಲ್ಲಿ ಕವಿ ನೈಟಿಂಗೇಲ್ನ ಸಂತೋಷದ ಬಗ್ಗೆ ಆ ಸಂತೋಷವನ್ನು ಅಸೂಯೆ ಪಡುವುದಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸಂತೋಷದಲ್ಲಿ ನಾನು ಹೆಚ್ಚು ಸಂತೋಷವಾಗಿರುವುದರಿಂದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೈಟಿಂಗೇಲ್ನ ಸಂತೋಷವನ್ನು ಕಂಡಂತಹ ಕವಿ ತಾವು ಕೂಡ ತುಂಬ ಸಂತೋಷ ಪಡ್ತಾ ಇದ್ದಾರೆ, ಅದರಿಂದಲೇ ಈ ಮಂಪರು ಉಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ದಟ್ ದೋ ಲೈಟ್ ವಿಂಗ್ಡ್ ಡ್ರೈಡ್ ಆಫ್ ದ ಟ್ರೀಸ್ ಇನ್ ಸಮ್ ಮೆಲೋಡಿಯಸ್ ಫ್ಲಾಟ್. ಅಂದರೆ ಆ ಒಂದು ಮರಗಳ ಹಗುರವಾದಂತಹ ಹಕ್ಕಿಗಳ ಡ್ರಯಾಡ್, ಅಂದರೆ ಇಲ್ಲಿ ಕವಿ ನೈಟಿಂಗೇಲ್ ತನ್ನ ಅರಣ್ಯ ದೇವತೆ ಡ್ರಯಾಡ್ ಎಂದು ಕರೀತಾ ಇದ್ದಾರೆ. ಇದು ಅದರ ಸ್ವಾಭಾವಿಕ ಸೌಂದರ್ಯ ಮತ್ತು ಅದರ ಒಂದು ಸ್ವೇಚ್ಛೆಯನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ ಸಮ್ ಮೆಲೋಡಿಯಸ್ ಫ್ಲಾಟ್, ಅಂದರೆ ನೈಟಿಂಗೇಲ್ ಹಾಡುವ ಸ್ಥಳವು ಸುಂದರ ಮತ್ತು ಹಿತಕರವಾಗಿದೆ, ಅದರ ಒಂದು ಹಾಡುವ ಕೂಗು ತುಂಬ ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಫ್ ಬೀಚ್ ಅಂಡ್ ಗ್ರೀನ್ ಆ್ಯಂಡ್ ಶಾಡೋಸ್ ನಂಬರ್ಲೆಸ್ ಸಿಂಗೆಸ್ಟ್ ಆಫ್ ಸಮ್ಮರ್ ಇನ್ ಫುಲ್ ಥ್ರೋಟೆಡ್. ಅಂದರೆ ಇಲ್ಲಿ ಆ ಬೀಚ್ ಮರಗಳ ಹಸಿರಿನಿಂದ, ಆ ನೆರಳಿನಿಂದ ಕೂಡಿರತಕ್ಕಂತಹ ಆ ಪ್ರಕೃತಿಯಿಂದ ತುಂಬಿರ್ತಕ್ಕಂತಹ ಸ್ಥಳ ತುಂಬ ಶಾಂತವಾಗಿದೆ. ಅಲ್ಲಿ ನೈಟಿಂಗೇಲ್ ಯಾವುದೇ ಒಂದು ಅಡೆತಡೆ ಇಲ್ಲದೆ ತುಂಬ ಸಂತೋಷವಾಗಿ ಹಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬೇಸಿಗೆಯನ್ನು ಸಂಪೂರ್ಣ ಕಂಠದ ಸೌಲಭ್ಯದಿಂದ ಹಾಡುತ್ತಿರುವೆ, ಅಂದರೆ ಈ ಬೇಸಿಗೆಯಲ್ಲಿ ನೀನು ತುಂಬ ಸುಮಧುರವಾಗಿ ಹಾಡ್ತಾ ಇರುವೆ ಅಂತ ನೈಟಿಂಗೇಲ್ಗೆ ಹೇಳ್ತಾರೆ. ಓ ಫಾರ್ ಎ ಡ್ರಾಟ್ ಆಫ್ ವಿಂಟೇಜ್ ದಟ್ ಹ್ಯಾತ್ ಬೀನ್ ಕೂಲ್ಡ್ ಎ ಲಾಂಗ್ ಏಜ್ ಇನ್ ದ ಡೀಪ್ ಡ್ವೆಲ್ಡ್ ಅರ್ತ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಕವಿ ನಾನೇನು ಮಾಡ್ತಾ ಇದ್ದೀನಿ, ಮದ್ಯಪಾನ ಮಾಡ್ತಕ್ಕಂಥ ಒಂದು ಹಂಬಲವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅವರು ಈ ಒಂದು ವಾಸ್ತವದಿಂದ ದೂರ ಹೋಗ್ಬೋದು ಆ ಒಂದು ಮದ್ಯಪಾನವನ್ನು ನಾನು ಮಾಡಿದ್ರೆ, ಡ್ರಿಂಕ್ಸ್ ತೊಗೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಂತರ ಹೇಳ್ತಾ ಇದ್ದಾರೆ, ಈ ವೈನ್ ಬಹಳ ಹಳೆಯದು ಮತ್ತು ಭೂಮಿಯಲ್ಲಿ ತುಂಬ ದಿನಗಳಿಂದ ಈ ವೈನನ್ನು ಇಟ್ಟಿದ್ದಾರೆ. ಇದು ಸಮಯ ಮತ್ತು ಒಂದು ಸೌಂದರ್ಯದ ಕಲ್ಪನೆಯನ್ನು ಈ ಸಾಲು ನೀಡ್ತಾ ಇದ್ದಾರೆ. ಲಾಂಗ್ ಏಜ್ ಡೀಪ್ ಡ್ವೆಲ್ಡ್ ಅರ್ತ್, ಈ ಭೂಮಿಯಲ್ಲಿ ತುಂಬ ಕಾಲದಿಂದ ತುಂಬ ತಂಪಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಟೇಸ್ಟಿಂಗ್ ಆಫ್ ಫ್ಲೋರಾ ಆ್ಯಂಡ್ ದ ಕೌಂಟ್ರಿ ಗ್ರೀನ್ ಡ್ಯಾನ್ಸ್ ಆ್ಯಂಡ್ ಪ್ರೊವೆನ್ಕಾಲ್ ಸಾಂಗ್ ಆ್ಯಂಡ್ ಸಬ್ಬರ್ಂಟ್ ಮೇರ್.
ಇಲ್ಲಿ ಫ್ಲೋರಾ ಮತ್ತು ಹಸಿರು ದೇಶದ ರುಚಿಯನ್ನು ಹೊಂದಿರುವಂಥ ಈ ವೈನ್ ಪ್ರಕೃತಿಯ ಅಂಶಗಳನ್ನು, ಫ್ಲೋರಾ ಹೂಗಳ ದೇವತೆ ಮತ್ತು ಗ್ರಾಮೀಣ ಸೌಂದರ್ಯವನ್ನು ಪ್ರತಿನಿಧಿಸ್ತಾ ಇದೆ. ಮತ್ತು ಅಲ್ಲಿ ಈ ವೈನ್ ನೃತ್ಯ ಮತ್ತು ಸಂಗೀತ ಮತ್ತು ಆನಂದದ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ ಅಂತ ಹೇಳ್ತಾರೆ. ಓ ಫಾರ್ ಎ ಬೀಕರ್ ಫುಲ್ ಆಫ್ ದ ವಾರ್ಮ್ ಸೌತ್, ಫುಲ್ ಆಫ್ ದ ಟ್ರೂ ಆ್ಯಂಡ್ ಬ್ಲಿಶ್ಫುಲ್ ಹಿಪೋಕ್ರೇನ್. ನೋಡಿ, ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಓ ಬೀಕರ್ ಆಫ್ ದ ಫುಲ್ ವಾರ್ಮ್ ಆಫ್ ದ ಸೌತ್, ಅಂದರೆ ಬೆಚ್ಚಗಿನ ದಕ್ಷಿಣದ ಒಂದು ಪೂರ್ಣ ಬೀಕರ್ ಬೇಕು. ಅಂದರೆ ಕವಿ ದಕ್ಷಿಣದ, ಬಹುಶಃ ಮೆಡಿಟರೇನಿಯನ್ ಪ್ರದೇಶದ ವೈನನ್ನು ಬಯಸ್ತಾ ಇದ್ದಾರೆ. ಅದು ಜೀವನ ಮತ್ತು ಉಷ್ಣತೆಯ ಒಂದು ಸಂಕೇತ ಆಗಿರುತ್ತೆ. ಅದರ ಜೊತೆಗೆ ಹೇಳ್ತಾ ಇದ್ದಾರೆ, ಆ ಹಿಪೋಕ್ರೇನ್ ಒಂದು ಗ್ರೀಕ್ ಪುರಾಣಗಳಲ್ಲಿ ಕಾವ್ಯದ ಒಂದು ಸ್ಫೂರ್ತಿ ಮೂಲವಾಗಿದೆ. ಇಲ್ಲಿ ಕವಿ ಕಾವ್ಯಾತ್ಮಕ ಸ್ಫೂರ್ತಿಯನ್ನು ಸಹ ಬಯಸ್ತಾ ಇದ್ದಾರೆ. ವಿತ್ ಬೀಡೆಡ್ ಬಬಲ್ಸ್ ವಿಂಕಿಂಗ್ ಅಟ್ ದ ಬ್ರಿಮ್ ಆ್ಯಂಡ್ ಪರ್ಪಲ್ ಸ್ಟ್ರೈನ್ಡ್ ಮೌತ್. ಇಲ್ಲಿ ಆ ವೈನ್ನ ಗುಳ್ಳೆಗಳು ಜೀವಂತಿಕೆ ಮತ್ತು ಸೌಂದರ್ಯವನ್ನು ಸೂಚಿಸ್ತಾ ಇದ್ದಾವೆ ಅಂತ ಈ ಸಾಲು ಹೇಳುತ್ತೆ. ನಂತರ ಇದು ನೇರಳೆ ಬಣ್ಣದ ಒಂದು ಬಾಯಿಯನ್ನು ಹೊಂದಿದೆ. ಅಂದರೆ ವೈನ್ ಕುಡಿದ ನಂತರ ನೇರಳೆ ಬಣ್ಣಕ್ಕೆ ತಿರುಗುವುದು, ಇದು ಒಂದು ಆಳವಾದ ಸಂತೋಷವನ್ನು ತಿಳಿಸುತ್ತೆ. ದಟ್ ಐ ಮೈಟ್ ಡ್ರಿಂಕ್ ಆ್ಯಂಡ್ ಲೀವ್ ದ ವರ್ಲ್ಡ್ ಅನ್ಸೀನ್ ಆ್ಯಂಡ್ ವಿತ್ ತೀ ಫೇಡ್ ಅವೇ ಇನ್ ಟು ದ ಫಾರೆಸ್ಟ್ ಡಿಮ್. ನಾನು ಕುಡಿದು ಈ ಜಗತ್ತನ್ನು ಕಾಣದೆ ಬಿಟ್ಟು ಹೋಗೋದು. ಅಂದರೆ ಕವಿ ಈ ಜಾನ್ ಕೀಟಿ ಹೇಳ್ತಾ ಇರೋದು, ಕುಡಿದು ಜಗತ್ತಿನ ಕಷ್ಟಗಳಿಂದ ನಾನು ತಪ್ಪಿಸಿಕೊಳ್ಳಲು ಬಯಸ್ತಾ ಇದ್ದೇನೆ, ಮತ್ತು ನಿನ್ನೊಂದಿಗೆ ಮಸ್ಕಾದ ಕಾಡಿನಲ್ಲಿ ಮಾಯ ಆಗೋದಕ್ಕೆ ಬಯಸ್ತಾ ಇದ್ದೇನೆ. ಅಂದರೆ ಈ ವೈನನ್ನು ಕುಡಿದು ತನ್ನ ಕಷ್ಟಗಳನ್ನು ಮರಿಬೇಕು. ಅದ್ರ ಜೊತೆಗೆ ನೈಂಟಿಂಗ್ ಹೇಲ್ನೊಂದಿಗೆ ತನ್ನ ಕಷ್ಟಗಳಿಂದ ದೂರವಾದಂಥ ಈ ಮಸ್ಕಾದ ಕಾಡಿನಲ್ಲಿ ತಾನು ಮರೆಯಾಗಬೇಕು ಅಂತಕ್ಕಂಥ ಆಸೆಯನ್ನು ಹೇಳ್ತಾ ಇದ್ದಾರೆ. ಫೇಡ್ ಫಾರ್ ಅವೇ ಡಿಸಾಲ್ವ್ ಆ್ಯಂಡ್ ಕ್ವೈಟ್ ಫರ್ಗೆಟ್ ವಾಟ್ ದೋ ಅಮಾಂಗ್ ದ ಲೀವ್ಸ್ ಹ್ಯಾಸ್ಟ್ ನೆವರ್ ನೋನ್. ಅಂದರೆ ಇಲ್ಲಿ ಕವಿ ತಾನು ಸಂಪೂರ್ಣವಾಗಿ ಕಣ್ಮರೆಯಾಗಬೇಕು, ಜೀವನದ ಕಷ್ಟಗಳನ್ನು ಮರೆತು ಬಿಡಬೇಕು ಅಂತಕ್ಕಂಥದ್ದನ್ನು ಬಯಸ್ತಾ ಇದ್ದಾರೆ. ನಂತರ ಮನುಷ್ಯರ ಕಷ್ಟಗಳನ್ನು ನೈಟಿಂಗೇಲ್ ಅರ್ತಿಲ್ಲ ಅಂತಕ್ಕಂಥದ್ದು ಮುಂದಿನ ಸಾಲಲ್ಲಿ ಹೇಳ್ತಾರೆ. ವಿತ್ ದೋ ಅಮಾಂಗ್ ದ ಲೀವ್ಸ್ ಹ್ಯಾಸ್ಟ್ ನೆವರ್ ನೋನ್, ನಿನಗೆ ಆ ಒಂದು ಕಷ್ಟಗಳು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದ ವೇರಿನೆಸ್, ದ ಫೀವರ್ ಆ್ಯಂಡ್ ದ ಫ್ರೆಟ್ ಹಿಯರ್ ವೇರ್ ಮೆನ್ ಸಿಟ್ ಆ್ಯಂಡ್ ಹಿಯರ್ ಈಚ್ ಅದರ್ ಗ್ರೋನ್. ಇಲ್ಲಿ ಜನರಿಗೆ ದಣಿವು, ಜ್ವರ, ಚಿಂತೆಯಿಂದ ಕವಿ ಮಾನವನಿಗೆ ಸಂಬಂಧಿಸಿರ್ತಕ್ಕಂಥ ದಣಿವು, ರೋಗ ಮತ್ತು ಚಿಂತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಮನುಷ್ಯರು ಕುಳಿತು ಒಬ್ಬೊಬ್ಬರು ನರಳುವುದನ್ನು ಕೇಳಿಸ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಮಾನವನ ಲೋಕವು ದುಃಖ ಮತ್ತು ವೇದನೆಯಿಂದ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ವೇರ್ ಫಾಲ್ಸಿ ಶೇಕ್ಸ್ ಎ ಫ್ಯೂ ಸ್ಯಾಡ್ ಲಾಸ್ಟ್ ಗ್ರೇ ಹೇರ್ಸ್, ವೇರ್ ಯೂತ್ ಗ್ರೋಸ್ ಫೇಲ್ ಆ್ಯಂಡ್ ಸ್ಕೆಪ್ಟರ್ ಥಿನ್ ಆ್ಯಂಡ್ ಡೈಸ್. ಇಲ್ಲಿ ಕೆಲವರಿಗೆ ಫಾಲ್ಸಿ ಶೇಕ್ ಎ ಫ್ಯೂ ಸ್ಯಾಡ್ ಲಾಸ್ಟ್ ಗ್ರೇ ಹೇರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೆಲವರಿಗೆ ದುಃಖ, ಕೊನೆಯ ಬೂದು ಬಣ್ಣದ ಕೂದಲುಗಳು ಬರುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅಂದರೆ ವೃದ್ಧಾಪ್ಯ ಮತ್ತು ಅದರಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಅಲ್ಲಿ ಯುವಕರು ತುಂಬ ತೆಳ್ಳಗಾಗ್ತಾರೆ, ನಂತರ ಅವರು ಸಾಯ್ತಾರೆ. ಅಂದರೆ ಯುವಕರು ಅಕಾಲಿಕ ಮರಣ ಹೊಂದ್ತಾರೆ. ಕಾಯಿಲೆಗಳನ್ನು ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಇದು ಮಾನವನ ಒಂದು ದುಃಖ, ನಶ್ವರತೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ವೇರ್ ಬಟ್ ಟು ಥಿಂಕ್ ಈಸ್ ಟು ಬಿ ಫುಲ್ ಆಫ್ ಸಾರೋ ಆ್ಯಂಡ್ ಲೇಡನ್ ಐಡ್ ಡೆಸ್ಪೈರ್. ಇಲ್ಲಿ ಮಾನವನು ಯೋಚಿಸಲು ಪ್ರಾರಂಭಿಸಿದರೆ ದುಃಖಕ್ಕೆ ಒಳಗಾಗ್ತಾನೆ ಅಂತ ಕವಿ ಹೇಳ್ತಾರೆ. ನಂತರ ಆ್ಯಂಡ್ ಲೀಡನ್ ಐಡ್ ಡೆಸ್ಪೈರ್, ಮಾನವನು ಹತಾಶೆಯಿಂದ ಮತ್ತು ದುಃಖದಿಂದ ಕಣ್ಣುಗಳನ್ನು ಭಾರವಾಗಿಟ್ಕೊಂಡಿರ್ತಾನೆ, ಯಾವಾಗಲೂ ಸಹ ಆ ದುಃಖಗಳಿಗೆ ಮರುಗುತ್ತಾ ಇರ್ತಾನೆ ಅಂತ ಹೇಳ್ತಾರೆ. ವೇರ್ ಬ್ಯೂಟಿ ಕೆನಾಟ್ ಕೀಪ್ ಹರ್ ಲಸ್ಟರಸ್ ಐಸ್ ಆರ್ ನ್ಯೂ ಲವ್ ಪೈನ್ ಆಟ್ ದೆಮ್ ಬಿಯಾಂಡ್ ಟುಮಾರೋ. ಅಂದರೆ ಅಲ್ಲಿ ಸೌಂದರ್ಯವು ತನ್ನ ಕಾಂತಿಯುತ ಕಣ್ಣುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸೌಂದರ್ಯವು ಒಂದು ರೀತಿ ಟೆಂಪ್ರವರಿ ಆಗಿದೆ, ಅದು ಸಮಯದೊಂದಿಗೆ ಮಾಸಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹೊಸ ಪ್ರೀತಿಯು ನಾಳೆಯ ನಂತರ ಅವರ ಮೇಲೆ ಮತ್ತೆ ಚಿಂತೆಯನ್ನು ತರುತ್ತೆ. ಅಂದರೆ ಪ್ರೀತಿಯು ಸಹ ಶಾಶ್ವತವಲ್ಲ, ಅದು ಸಮಯದೊಂದಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅವೇ ಅವೇ ಫಾರ್ ಐ ವಿಲ್ ಫ್ಲೈ ಟು ದಿ ನಾಟ್ ಚಾರಿಟೆಡ್ ಬೈ ಬಚಸ್ ಆ್ಯಂಡ್ ಹಿಸ್ ಪಾರ್ಡ್ಸ್. ಅಂದರೆ ತುಂಬ ದೂರ, ಏಕೆಂದರೆ ನಾನು ನಿನ್ನ ಬಳಿಗೆ ಹಾರಿ ಬರ್ತಾ ಇದ್ದೇನೆ, ತುಂಬ ದೂರ ಬರ್ತಾ ಇದ್ದೇನೆ ಅಂತ. ಅಂದರೆ ಕವಿ ಮಾನವನ ಕಷ್ಟಗಳಿಂದ ದೂರವಾಗಿ ಆ ನೈಟಿಂಗೇಲ್ ಇರ್ತಕ್ಕಂಥ ಲೋಕಕ್ಕೆ ಹೋಗಬೇಕು ಅನ್ನೋದನ್ನು ಬಯಸ್ತಾ ಇದ್ದಾರೆ. ಮತ್ತು ಅವರ ಒಂದು ಕವಿ ಆ ಮದ್ಯಪಾನದ ಮೂಲಕ ತಪ್ಪಿಸಿಕೊಳ್ಳಲು ಬಯಸ್ತಾ ಇಲ್ಲ, ಅವ್ರ ಬದಲಿಗೆ ಬೇರೆ ಮಾರ್ಗವನ್ನು ಬಯಸ್ತಾ ಇದ್ದಾರೆ. ನಾಟ್ ಚಾರಿಟೆಡ್ ಬೈ ದ ಬ್ಯಾಚಸ್ ಆ್ಯಂಡ್ ಈಸ್ ಪ್ಯಾಡ್ಸ್. ಇಲ್ಲಿ ಬ್ಯಾಕಸ್ ಆ್ಯಂಡ್ ಅವನ ರಥದಲ್ಲಿ ಪ್ರಯಾಣಿಸಿದೆ, ಬೇರೆ ಒಂದು ಮಾರ್ಗದಲ್ಲಿ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆನ್ ದ ವೀವ್ಲೆಸ್ ವಿಂಗ್ಸ್ ಆಫ್ ಪೊಯಸಿ ದೋ ದ ಡಲ್ ಬ್ರೈನ್
ಪರ್ಪೆಲೆಕ್ಸಿಸ್ ಆ್ಯಂಡ್ ರಿಟಾರ್ಡ್ಸ್. ಅಂದರೆ ಕಾವ್ಯದ ಮೂಲಕ ಕವಿ ನೈಟಿಂಗೇಲ್ ಲೋಕವನ್ನು ಹೋಗೋದಕ್ಕೆ ಬಯಸ್ತಾ ಇದ್ದಾರೆ. ಈ ಒಂದು ಕವಿತೆ ಅವರಿಗೆ ಒಂದು ತಪ್ಪಿಸಿಕೊಳ್ಳುವ ಮಾರ್ಗ ಆಗಿದೆ. ನಂತರ ಅವರು ಮಾನವನ ಮನಸ್ಸಿನ ಮಿತಿಗಳು ಕವಿ ಒಪ್ಕೊಳ್ತಾ ಇದ್ದಾರೆ, ಆದರೆ ಕಾವ್ಯದಿಂದ ಅವುಗಳನ್ನು ಮೀರಿಸಲು ಬಯಸ್ತಾ ಇದ್ದಾರೆ. ಅಂದರೆ ಇಲ್ಲಿ ದೋ ದ ಡಲ್ ಬ್ರೈನ್ಸ್ ಪರ್ಪೆಲೆಕ್ಸಸ್ ಆ್ಯಂಡ್ ರಿಟಾರ್ಡ್ಸ್, ಇಲ್ಲಿ ಮೆದುಳು ಗೊಂದಲಮಯವಾಗಿದೆ ಮತ್ತು ಅದು ತಡ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಮಾನವನ ಮನಸ್ಸಿನ ಮಿತಿಗಳನ್ನು ಮೀರಿ ಆ ಕವಿಯ ಕಾವ್ಯದಿಂದ ಅದನ್ನು ಮೀರಲು ಬಯಸ್ತಾ ಇದ್ದಾರೆ. ಆಲ್ರೆಡಿ ವಿತ್ ದಿ ಟೆಂಡರ್ ಈಸ್ ದ ನೈಟ್ ಆ್ಯಂಡ್ ಹ್ಯಾಪ್ಲಿ ದ ಕ್ವೀನ್ ಮೂನ್ ಈಸ್ ಆನ್ ಹರ್ ಥ್ರೋನ್ ಕ್ಲಸ್ಟರ್ಡ್ ಅರೌಂಡ್ ಬೈ ಆಲ್ ಹರ್ ಸ್ಟಾರಿ ಫೇಸ್. ನೋಡಿ ಇಲ್ಲಿ ಆಲ್ರೆಡಿ ವಿತ್ ದಿ, ನಾನು ಈಗಾಗಲೇ ನಿನ್ನೊಂದಿಗೆ ಸೇರಿದ್ದೇನೆ, ನೈಟಿಂಗೇಲ್ನೊಂದಿಗೆ ತನ್ನ ಕಾವ್ಯವನ್ನು ಬರೆಯೋದ್ರ ಮೂಲಕ ಸೇರಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಟೆಂಡರ್ ಈಸ್ ದ ನೈಟ್, ಆ ಕಾವ್ಯದ ಮೂಲಕ ಆ ಒಂದು ರಾತ್ರಿಯ ವಾತಾವರಣ ತುಂಬ ಶಾಂತವಾಗಿದೆ, ಸುಂದರವಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಹ್ಯಾಪ್ಲಿ ದ ಕ್ವೀನ್ ಮೂನ್ ಈಸ್ ಆನ್ ಹರ್ ಥ್ರೋನ್, ಇಲ್ಲಿ ಆ ರಾಣಿ, ಒಂದು ಚಂದ್ರ ರಾಣಿ ಹಾಗೆ ತನ್ನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಅಂದರೆ ಚಂದ್ರನ ಆಕಾಶದಲ್ಲಿ ಪ್ರಬಲವಾಗಿ ಸುಂದರವಾಗಿ ಹೊಳಿತಾ ಇದ್ದಾನೆ. ಆ್ಯಂಡ್ ಕ್ಲಸ್ಟರ್ಡ್ ಅರೌಂಡ್ ಆರ್ ಆಲ್ ಹರ್ ಸ್ಟಾರಿ ಫೇಸ್, ಅವನ ಸುತ್ತಲೂ ಸಹ ನಕ್ಷತ್ರಗಳು ಚಿಕ್ಕ ದೇವತೆಗಳಂತೆ ಇವೆ ಅಂತ ಕವಿ ಹೇಳ್ತಾ ಇದ್ದಾರೆ. ಬಟ್ ಹಿಯರ್ ದೇರ್ ಈಸ್ ನೋ ಲೈಟ್ ಸೇವ್ ವಾಟ್ ಫ್ರಮ್ ಹೆವೆನ್ ಈಸ್ ವಿತ್ ದ ಬ್ರೀಸಸ್ ಬ್ಲೌನ್. ಆದರೆ ಇಲ್ಲಿ ಬೆಳಕಿಲ್ಲ. ಅಂದರೆ ಕವಿ ಇರ್ತಕ್ಕಂಥ ಸ್ಥಳದಲ್ಲಿ ನೈಟಿಂಗೇಲ್ನಂತೆ ಪ್ರಕಾಶಮಾನವಾದಂಥ ನೈಸರ್ಗಿಕ ಬೆಳಕು ಇಲ್ಲಿಲ್ಲ. ಮತ್ತು ಸಣ್ಣ ಪ್ರಮಾಣದ ಬೆಳಕು ಮಾತ್ರ ಆಕಾಶದಿಂದ ಗಾಳಿಯೊಂದಿಗೆ ಬರ್ತಾ ಇದೆ. ಹೆವೆನ್ ಈಸ್ ದ ಬ್ರೀಸಸ್ ಬ್ಲೌನ್, ಅಂದರೆ ಇಲ್ಲಿ ಆಕಾಶದಿಂದ ಗಾಳಿಯಿಂದ ಬೀಸಿದ ಬೆಳಕು ಇಲ್ಲಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ರೂ ವೆಂಡರಸ್ ಗ್ಲೂಮ್ಸ್ ಆ್ಯಂಡ್ ವೈಂಡಿಂಗ್ ಮಾಸಿ ವೇಸ್ ಐ ಕೆನಾಟ್ ಸಿ ವಾಟ್ ಫ್ಲವರ್ಸ್ ಆರ್ ಅಟ್ ಮೈ ಫೀಟ್. ಇಲ್ಲಿ ಕವಿ ಇರ್ತಕ್ಕಂಥ ಕಾಡು ಕತ್ತಲೆಯಿಂದ ಕೂಡಿದೆ, ಆದರೆ ಅದು ಪಾಚಿ ಹಸಿರಿನಿಂದ ಕೂಡಿ ಸುಂದರವಾಗಿದೆ. ಆದರೆ ತನ್ನ ಪಾದಗಳ ಬಳಿ ಯಾವ ಹೂಗಳಿವೆ ಅಂತ ತನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿ ಕತ್ತಲೆಯಲ್ಲಿರೋದ್ರಿಂದ ಅಲ್ಲಿರ್ತಕ್ಕಂಥ ಹೂಗಳನ್ನು ನೋಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾರ್ ವಾಟ್ ಸಾಫ್ಟ್ ಇನ್ಸೆನ್ಸ್ ಹ್ಯಾಂಗ್ಸ್ ಅಪಾನ್ ದ ಬೌಸ್ ಬಟ್ ಇನ್ ಎಂಬೆಲ್ಮ್ಡ್ ಡಾರ್ಕ್ನೆಸ್ ಗೆಸ್ ಈಚ್ ಸೈಟ್. ಕತ್ತಲೆಯಲ್ಲಿ ಆ ಮರದ ಕೊಂಬೆಗಳಿಂದ ಬರುವ ಹೂವಿನ ಸುವಾಸನೆಯನ್ನು ಕವಿ ಅನುಭವಿಸಲು ಸಾಧ್ಯ ಆಗ್ತಾ ಇಲ್ಲ. ಕತ್ತಲೆಯಲ್ಲಿ ನೋಡಲು ಸಾಧ್ಯವಾಗದೇ ಇದ್ದರೂ ಆ ಕವಿಗೆ ಆ ಸುವಾಸನೆಯಿಂದ ಅಲ್ಲಿರ್ತಕ್ಕಂಥ ಹೂವುಗಳು ಇವೆ ಅಂತಕ್ಕಂಥದ್ದನ್ನು ಊಹಿಸ್ತಾ ಇದ್ದಾರೆ. ವೇರ್ ವಿತ್ ದ ಸೀಸನಬಲ್ ಮಂತ್ ಎಂಡೌಸ್ ದ ಗ್ರಾಸ್ ದ ಟಿಕೆಟ್ ಆ್ಯಂಡ್ ದ ಫ್ರೂಟ್ ಟ್ರೀ ವೈಲ್ಡ್. ಅಂದರೆ ಇಲ್ಲಿ ಒಂದು ನಿರ್ದಿಷ್ಟವಾದಂತಹ ತಿಂಗಳಿನಲ್ಲಿ ಪ್ರಕೃತಿ ನೀಡ್ತಕ್ಕಂಥ ಹೂವುಗಳು ಮತ್ತು ಸುವಾಸನೆ ಕವಿ ನೆನಪಿಸ್ಕೊಳ್ತಾ ಇದ್ದಾರೆ. ಮತ್ತು ಆ ಸುತ್ತಮುತ್ತಲಿನ ಪ್ರಕೃತಿಯ ವಿವಿಧ ಅಂಶಗಳ ಕಡೆ ಗಮನಿಸ್ತಾ ಇದ್ದಾರೆ. ಅದು ಪೊದೆ, ಹುಲ್ಲು, ಕಾಡಿನ ಮತ್ತು ಹಣ್ಣಿನ ಮರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ವೈಟ್ ಹ್ಯಾವ್ ಥ್ರೋನ್ ಆ್ಯಂಡ್ ದ ಪ್ಯಾಸ್ಟ್ರಲ್ ಎಲಾಂಗ್ಟೈನ್ ಫಾಸ್ಟ್ ಫೇಡಿಂಗ್ ವೈಲೆಟ್ಸ್ ಕವರ್ಡ್ ಅಪ್ ಇನ್ ಲೀವ್ಸ್. ಅಂದರೆ ಕವಿ ಕಾಡಿನಲ್ಲಿ ಕಂಡು ಬರತಕ್ಕಂತಹ ನಿರ್ದಿಷ್ಟ ಹೂಗಳ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಿಳಿ ಹಾರ್ಥರ್ನ್ ಮತ್ತು ಒಂದು ರೂರಲ್ ಎಂಗ್ಲಟೈನ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಆ ಹೂವುಗಳು ಕೂಡ ಒಂದು ರೀತಿ ಅಲ್ಪಾವಧಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅವು ಕೂಡ ಒಂದು ಸೌಂದರ್ಯವನ್ನು ಮಾಸಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮಿಡ್ ಡೇಸ್ ಎಲ್ಡೆಸ್ಟ್ ಚೈಲ್ಡ್ ದ ಕಮಿಂಗ್ ಮಸ್ಕ್ ರೋಸ್ ಫುಲ್ ಆಫ್ ಡೇವಿ ವೈನ್ ದ ಮರ್ಮರಸ್ ಹಾಂಟ್ ಆಫ್ ಫ್ಲೀಸ್ ಆನ್ ಸಮ್ಮರ್ ಏವ್ಸ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಕವಿ ನಿರ್ದಿಷ್ಟ ಹೂಗಳಲ್ಲಿ ಆ ಮಸ್ಕ್ ರೋಸ್, ಮೇ ತಿಂಗಳ ಒಂದು ಮಗು, ಮಿಡ್ ಡೇ ಎಲ್ಡೆಸ್ಟ್ ಚೈಲ್ಡ್ ಅಂತ ಅದನ್ನ ಕರೀತಾ ಇದ್ದಾರೆ. ಅದರ ಜೊತೆಗೆ ಆ ಮಸ್ಕ್ ರೋಸ್ ಇಬ್ಬನಿಯ ವೈನ್ನಿಂದ ತುಂಬಿದೆ. ಆ ಮಸ್ಕ್ ರೋಸ್ನ ಸುವಾಸನೆ ಮತ್ತು ಅದರ ಇಬ್ಬನಿಯಿಂದ ತುಂಬಿದ ನೋಟವನ್ನು ಕವಿ ವಿವರಿಸ್ತಾ ಇದ್ದಾರೆ. ಮತ್ತು ಆ ಬೇಸಿಗೆಯ ಸಂಜೆಗಳಲ್ಲಿ ನೊಣಗಳು ಗುಣಗುಟ್ಟುವ ಒಂದು ಆವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಬೇಸಿಗೆ ಸಂಜೆಯಲ್ಲಿ ಹೂಗಳು ಮತ್ತು ಆ ಸುತ್ತ ನೊಣಗಳ ಶಬ್ದ ಪ್ರಕೃತಿಯ ಒಂದು ಜೀವಂತಿಕೆಯನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಡಾರ್ಕ್ಲಿಂಗ್ ಐ ಲಿಸನ್ ಆ್ಯಂಡ್ ಫಾರ್ ಮೆನಿ ಅ ಟೈಮ್ ಐ ಹ್ಯಾವ್ ಬೀನ್ ಆಫ್ ಇನ್ ಲವ್ ವಿತ್ ಈಸ್ಫುಲ್ ಡೆತ್. ಇಲ್ಲಿ ಹೇಳ್ತಾ ಇದ್ದಾರೆ, ಕತ್ತಲಿನಲ್ಲಿ ನಾನು ಅದನ್ನು ಕೇಳಿಸ್ಕೊಳ್ತಾ ತನ್ನ ಜೀವನದ ಬಗ್ಗೆ ಆಲೋಚಿಸ್ತಾ ಇದ್ದಾರೆ. ಮತ್ತು ಕವಿ ಆ ಸಾವಿನ ಆಲೋಚನೆಯಲ್ಲಿ ಸಮಾಧಾನವನ್ನು ಕಂಡುಕೋತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಲ್ಡ್ ಹಿಮ್ ಸಾಫ್ಟ್ ನೇಮ್ಸ್ ಇನ್ ಮೆನಿ ಎ ಮ್ಯೂಸ್ಡ್ ರೈಮ್ ಟು ಟೇಕ್ ಇನ್ ಟು ದ ಏರ್ ಮೈ ಕ್ವೈಟ್ ಬ್ರೇತ್. ಅಂದರೆ ಕವಿ ತಮ್ಮ ಕವಿತೆಗಳಲ್ಲಿ ಸಾವನ್ನು ಮೃದುವಾಗಿ ಇಲ್ಲಿ ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ. ನಂತರ
ತನ್ನ ಶಾಂತಿಯುತ ಉಸಿರನ್ನು ಗಾಳಿಯಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಕವಿ ತಮ್ಮ ಕೊನೆ ಉಸಿರನ್ನು ಶಾಂತಿಯುತವಾಗಿ ಹೊರಹಾಕಲು ಬಯಸ್ತಾ ಇದ್ದಾರೆ. ನಾವು ಮೋರ್ ದ್ಯಾನ್ ಎವರ್ ಸೀಮ್ಸ್ ಇಟ್ ರಿಚ್ ಟು ಡೈ ಟು ಸೀಸ್ ಅಪಾನ್ ದ ಮಿಡ್ ನೈಟ್ ವಿತ್ ನೋ ಪೇನ್. ಈಗ ನಾನು ಸಾಯುವುದು ಎಲ್ಲದಕ್ಕಿಂತಲೂ ಶ್ರೀಮಂತವಾಗಿದೆ. ಅಂದರೆ ನೈಟಿಂಗೇಲ್ನ ಹಾಡು ಕೇಳುತ್ತಿರುವಾಗ ಸಾಯುವುದು ಹೆಚ್ಚು ಆನಂದದಾಯಕ ಅಂತ ಕವಿ ಭಾವಿಸ್ತಾ ಇದ್ದಾರೆ. ಮತ್ತು ನೋವಿಲ್ಲದೆ ಸಾಯುವ ಆಸೆ, ವಿಶೇಷವಾಗಿ ಮಧ್ಯರಾತ್ರಿಯಲ್ಲಿ, ಮಿಡ್ ನೈಟ್ ವಿತ್ ನೋ ಪೇನ್, ಆ ಮಧ್ಯರಾತ್ರಿಯಲ್ಲಿ ಯಾವುದೇ ನೋವಿಲ್ಲದೆ ಸಾಯುವ ಆಸೆಯನ್ನು ಹೇಳ್ತಾ ಇದ್ದಾರೆ. ವೈಲ್ ದೋ ಆರ್ಟ್ ಪೌರಿಂಗ್ ಫೋರ್ತ್ ಮೈ ಸೋಲ್ ಇನ್ ಸಚ್ ಆ್ಯನ್ ಎಸ್ಕೆಟಸಿ. ಇಲ್ಲಿ ನೀನು ನನ್ನ ಆತ್ಮವನ್ನು ಹೊರವಾಗ್ತಾ ಇದೆಯಾ ಅಂತಂದರೆ ನೈಟಿಂಗೇಲ್ ಹಾಡ್ತಾ ಇರಬೇಕಾದ್ರೆ ಕವಿ ಸಾಯುವುದು ಕವಿ ಬಯಸ್ತಾ ಇದ್ದಾರೆ. ಆ ನೈಟಿಂಗೇಲ್ ಹಾಡು ಆನಂದಮಯವಾದಂಥ ಒಂದು ಅನುಭವವನ್ನು ಕವಿಗೆ ನೀಡ್ತಾ ಇದೆ. ಸ್ಟಿಲ್ ವುಡೆಸ್ಟ್ ದೌ ಸಿಂಗ್ ಆ್ಯಂಡ್ ಐ ಹ್ಯಾವ್ ಇಯರ್ಸ್ ಇನ್ ವೇನ್ ಟು ಥೈ ಹೈ ರಿಕ್ವಿಮ್ ಬಿಕಮ್ ಸೋ ಸೋಡ್. ಇಲ್ಲಿ ಕವಿ ಸತ್ತರೆ ನೈಟಿಂಗೇಲ್ ಹಾಡುವುದನ್ನು ಮುಂದುವರಿಸುತ್ತೆ, ಆದರೆ ಕವಿಗೆ ಅದನ್ನು ಕೇಳಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಇನ್ನೂ ಹಾಡ್ತಾನೆ ಇರ್ತೀಯ, ನನ್ನ ಕಿವಿಗಳು ವ್ಯರ್ಥವಾಗುತ್ತೆ, ಅಂದರೆ ನಾನು ಸುತ್ತೋಗ್ತೇನೆ, ನೀನು ಇನ್ನೂ ಹಾಡ್ತಾನೆ ಇರ್ತೀಯ ಅಂತ ಹೇಳ್ತಾರೆ. ಕವಿ ಸತ್ತ ನಂತರ ಕೇವಲ ಮಣ್ಣಿನ ಭಾಗವಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ತೈ ಹೈ ರಿಕ್ವಿಮ್ ಬಿಕಮ್ ಎ ಸೋಡ್, ನಾನು ಮಣ್ಣು ಹಾಕ್ತೇನೆ ಅಂತ ಹೇಳ್ತಾ ಇದ್ದಾರೆ. ದೋ ವಾಸ್ ನಾಟ್ ಬಾರ್ನ್ ಫಾರ್ ಡೆತ್ ಇಮ್ಮಾರ್ಟಲ್ ಬರ್ಡ್, ನೋ ಹಂಗ್ರಿ ಜನರೇಷನ್ ಥ್ರೆಡ್ 3 ಡೌನ್. ಆದರೆ ನೈಟಿಂಗೇಲ್, ನಿನಗೆ ಸಾವಿಲ್ಲ, ನೀನು ಒಂದು ರೀತಿ ಚಿರಂಜೀವಿ ಪಕ್ಷಿ, ಅಮರ ಪಕ್ಷಿ ನೀನು. ನೈಟಿಂಗೇಲ್ಗೆ ಮೃತ್ಯುವಲ್ಲ, ಅದು ಶಾಶ್ವತವಾಗಿದೆ ಅಂತ ಕವಿ ಹೇಳ್ತಾರೆ. ಮತ್ತು ಮಾನವನಂತೆ ನೈಟಿಂಗೇಲ್ ಪೀಳಿಗೆಗಳ ಮೂಲಕ ನಾಶ ಆಗೋದಿಲ್ಲ, ಅದು ಉಳಿಯುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದ ವಾಯ್ಸ್ ಐ ಹಿಯರ್ ದಿಸ್ ಪಾಸಿಂಗ್ ನೈಟ್ ವಾಸ್ ಹರ್ಡ್ ಇನ್ ಏನ್ಷಿಯಂಟ್ ಡೇಸ್ ಬೈ ಎಂಪರರ್ ಆ್ಯಂಡ್ ಕ್ಲೋನ್. ಅಂದರೆ ಈ ರಾತ್ರಿ ನಾನು ಕೇಳುವ ಧ್ವನಿ ಕೇಳಲಾಗಿದೆ. ಅಂದರೆ ಇಲ್ಲಿ ಕವಿ ಕೇಳ್ತಾ ಇರ್ತಕ್ಕಂಥ ನೈಟಿಂಗೇಲ್ನ ಹಾಡು ಬಹಳ ಹಿಂದಿನಿಂದಲೂ ಸಹ ಕೇಳಿ ಬರ್ತಾ ಇದೆ. ಅದು ಪ್ರಾಚೀನ ಕಾಲದ ಚಕ್ರವರ್ತಿ ಮತ್ತು ರಾಜರು, ಸಾಮಾನ್ಯರು ಈ ಎಲ್ಲರೂ ಸಹ ಇದನ್ನು ಕೇಳಿದ್ದಾರೆ. ಅಂದರೆ ಆ ನೈಟಿಂಗೇಲ್ನ ಒಂದು ಶಾಶ್ವತೆ, ಅದು ಪರ್ಮನೆಂಟ್ ಆಗಿತ್ತು, ಆಗಲೂ ಇತ್ತು, ಅನಾದಿ ಕಾಲದಿಂದ ಇತ್ತು, ಚಕ್ರವರ್ತಿಗಳ ಕಾಲದಿಂದ ಇತ್ತು ಅಂತ ಹೇಳ್ತಾ ಇದ್ದಾರೆ. ಪರ್ಹ್ಯಾಪ್ಸ್ ದ ಸೆಲ್ಫ್ ಸೇಮ್ ಸಾಂಗ್ ದಟ್ ಫೌಂಡ್ ಅ ಪಾತ್ ಥ್ರೂ ದ ಸ್ಯಾಡ್ ಹಾರ್ಟ್ ಆಫ್ ರೂತ್ ವೆನ್ ಸಿಕ್ ಫಾರ್ ಹೋಮ್. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಹಾಡು ಒಂದು ಕವಿ ಕೇಳ್ತಾ ಇರ್ತಕ್ಕಂಥ ಹಾಡು ಐತಿಹಾಸಿಕವಾಗಿ ಕೇಳಲ್ಪಟ್ಟ ಅದೇ ಹಾಡು ಅಂತ ಊಹೆ ಮಾಡ್ತಾ ಇದ್ದಾರೆ. ಮತ್ತು ಬೈಬಲ್ನ ಪಾತ್ರ ರೂತನಿಗೆ ಈ ಹಾಡು ಆರಾಮವಾಗಿ ನೀಡಿತ್ತು ಅಂತ, ಅಂದರೆ ಅವರಿಗೆ ಒಂದು ಸುಖವನ್ನು ನೀಡಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಶಿ ಸ್ಟುಡ್ ಇನ್ ಟಿಯರ್ಸ್ ಅಮಿಡ್ ದ ಏಲಿಯನ್ ಕಾರ್ನ್, ದ ಸೇಮ್ ದಟ್ ಆಫ್ಟ್ ಟೈಮ್ಸ್ ಹ್ಯಾತ್ ಚಾರ್ಮ್ಡ್ ಮ್ಯಾಜಿಕ್ ಕೇಸ್ಮೆಂಟ್ಸ್ ಓಪನಿಂಗ್ ಆನ್ ದ ಫೋಮ್. ಅಂದರೆ ಇಲ್ಲಿ ಆ ಒಂದು ರೂತ್ ದುಃಖ ಮತ್ತು ಹಂಬಲವನ್ನು ಈ ಹಾಡು ನಿವಾರಿಸಿತ್ತು ಅಂತ ಹೇಳ್ತಾ ಇದ್ದಾರೆ. ಆ ರೂತ್ ಸ್ಟುಡ್ ಇನ್ ಟಿಯರ್ಸ್ ಅಮಿಡ್ ದ ಏಲಿಯನ್ ಕಾರ್ನ್, ಅಂದರೆ ಆಕೆಯವಳು ಒಂದು ಜೋಳದ ನಡುವೆ ಕಣ್ಣೀರಿನಲ್ಲಿ ನಿಂತಿದ್ಲು. ಆಕೆಯ ಕಣ್ಣೀರು, ಆ ದುಃಖವನ್ನು ಈ ನೈಟಿಂಗೇಲ್ ಹಾಡು ನಿವಾರಿಸ್ತಾ ಇತ್ತು. ಮತ್ತು ಇದು ಕವಿ ಅನೇಕ ಜನರನ್ನು ಪ್ರೇರೇಪಿಸಿದೆ ಅಂತ ಹೇಳ್ತಾರೆ. ದ ಸೇಮ್ ದಟ್ ಹ್ಯಾಪ್ಟ್ ಸಮ್ಟೈಮ್ಸ್ ಹ್ಯಾತ್, ಬಹಳಷ್ಟು ಜನರಿಗೆ ಈ ಹಾಡು ಅವರ ದುಃಖಗಳನ್ನು ನೀರಿಸಿದೆ. ಚಾರ್ಮ್ಡ್ ಮ್ಯಾಜಿಕ್ ಕೇಸ್ಮೆಂಟ್ಸ್ ಓಪನಿಂಗ್ ಆನ್ ದ ಫೋಮ್, ಅಂದರೆ ಈ ಹಾಡು ಆ ಕಾಲ್ಪನಿಕ ಜಗತ್ತಿನ ಕಲ್ಪನೆಗಳನ್ನು ಪ್ರೇರೇಪಣೆಯನ್ನಾಗಿ ಮಾಡಿ ಹೇಳ್ತಾ ಇದೆ. ಆಫ್ ಫೆರೋಲಿಯಸ್ ಸೀಸ್ ಇನ್ ಫೇರಿ ಲ್ಯಾಂಡ್ ಫೋರ್ಲಾರ್ನ್ ದ ವೆರಿ ವರ್ಡ್ ಈಸ್ ಲೈಕ್ ಎ ಬೆಲ್ ಟು ಟಾಲ್ ಮೀ ಬ್ಯಾಕ್ ಫ್ರಮ್ ದ ತೀ ಟು ಮೈ ಸೋಲ್ ಸೆಲ್. ಇಲ್ಲಿ ಅಪಾಯಕಾರಿ ಸಮುದ್ರಗಳು ಕಾಲ್ಪನಿಕ ಭೂಮಿಯಲ್ಲಿ ಒಂಟಿಯಾಗಿರ್ತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದರೆ ಹಾಡು ಕಾಲ್ಪನಿಕ ಅಥವಾ ಅಪಾಯಕಾರಿ, ಆದರೆ ಸುಂದರವಾದ ಜಗತ್ತನ್ನು ಕಣ್ಮುಂದೆ ತರ್ತಾ ಇದೆ ಈ ನೈಟಿಂಗೇಲ್ನ ಹಾಡು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಫಾರ್ಲಾರ್ನ್, ಅಸಹಾಯಕ, ಈ ಪದವೇ ಒಂದು ಗಂಟೆಯಂತೆ. ಅಂದರೆ ಅಸಹಾಯಕ ಎಂಬ ಪದವು ಕವಿಯನ್ನು ಕಾವ್ಯದ ಮಾಂತ್ರಿಕ ಜಗತ್ತಿನಿಂದ ಈ ಒಂದು ವಾಸ್ತವಕ್ಕೆ ಹಿಂತಿರುಗಿಸ್ತಾ ಇದೆ. ನಂತರ ಹೇಳ್ತಾ ಇದ್ದಾರೆ, ಟು ಕಾಲ್ ಮೀ ಬ್ಯಾಕ್ ಫ್ರಮ್ ದ ತೀ ಟು ಮೈ ಸೋಲ್ ಸೆಲ್ಫ್, ನಿನ್ನಿಂದ ನನ್ನ ಏಕೈಕ ಆತ್ಮಕ್ಕೆ ನನ್ನನ್ನು ಮರಳಿ ಕರೆತರಲ್ಲ. ಅಂದರೆ ಕವಿ ನೈಟಿಂಗೇಲ್ನ ಲೋಕದಿಂದ ತನ್ನ ವಾಸ್ತವ ಮತ್ತು ತನ್ನ ಒಂದು ರಿಯಲ್ ಲೋಕಕ್ಕೆ ಮರಳ್ತಾ ಇದ್ದಾರೆ. ಅಡು ದ ಫ್ಯಾನ್ಸಿ ಕ್ಯಾನಾಟ್ ಚೀಟ್ ಸೋ ವೆಲ್ ಆ್ಯಸ್ ಶಿ ಫೇಮ್ಡ್ ಟು ಡೂ ಡಿಸೀವಿಂಗ್ ಎಲ್ಪ್ ಅಡು ಅಡು. ಇಲ್ಲಿ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅಡು ಅಂದರೆ ವಿದಾಯ. ಕವಿ ನೈಟಿಂಗೇಲ್ಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ದ ಫ್ಯಾನ್ಸಿ ಕ್ಯಾನಾಟ್ ಚೀಟ್ ಸೋ ವೆಲ್,
ಅಂದರೆ ಆ ಕಲ್ಪನೆಯು ಅಷ್ಟು ಚೆನ್ನಾಗಿ ಮೋಸಗೊಳಿಸಲು ಸಾಧ್ಯವಿಲ್ಲ. ಕವಿ ಕಲ್ಪನೆಯು ಶಾಶ್ವತವಾಗಿ ವಾಸ್ತವದಿಂದ ದೂರ ಇರಲು ಸಾಧ್ಯ ಇಲ್ಲ ಅಂತ ಇಲ್ಲಿ ಒಪ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವಳು ಮೋಸಗೊಳಿಸಲು ಎಲ್ಪ್ ಎಂದು ಹೆಸರುವಾಸಿಯಾದಂತೆ, ಅಂದರೆ ಕೆಲವೊಮ್ಮೆ ಆ ಕಲ್ಪನೆಯು ಮೋಸಗೊಳಿಸುವ ಸ್ವಭಾವವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಡು ವಿದಾಯ. ಇಲ್ಲಿ ಕವಿ ಮತ್ತೆ ನೈಟಿಂಗೇಲ್ಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ತೈ ಪ್ಲೆಂಟಿವ್ ಆಂಥಮ್ ಫೇಡ್ಸ್ ಫಾಸ್ಟ್ ದ ನಿಯರ್ ಮೆಡೋಸ್ ಓವರ್ ದ ಸ್ಟಿಲ್ ಸ್ಟೀಮ್ ಅಪ್ ದ ಹಿಲ್ ಸೈಡ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಆ ನಿನ್ನ ಒಂದು ಹಾಡು ಪ್ಲಾನೆಟಿವ್ ಆಂಥಮ್ ಫೇಡ್ಸ್, ಅದು ಮಾಸಿ ಹೋಗ್ತಾ ಇದೆ, ನೈಟಿಂಗೇಲ್ನ ಹಾಡು ದೂರವಾಗ್ತಾ ಇದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇಲ್ಲಿ ಹತ್ತಿರದ ಹುಲ್ಲುಗಾವುಗಳನ್ನು ದಾಟಿ ಆ ಒಂದು ನಿಶ್ಚಲವಾದ ನದಿಯದ ಮೇಲೆ ಹೋಗ್ತಾ ಅಂದರೆ ಆ ಹಾಡು ದೂರ ಹೋಗುವ ದಿಕ್ಕನ್ನು ಕವಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಅಪ್ ದ ಹಿಲ್ ಸೈಡ್, ಆ ಹಾಡು ಸಂಪೂರ್ಣವಾಗಿ ಮಾಯ ಆಗ್ತಾ ಇದೆ, ಆ ಒಂದು ಹಿಲ್ ಸೈಡ್ ಗುಡ್ಡದ ಮೇಲಕ್ಕೆ ಹೋಗ್ತಾ ಇದೆ. ಆ್ಯಂಡ್ ನೌ ದಿಸ್ ಬರೀಡ್ ಡೀಪ್ ಇನ್ ದ ನೆಕ್ಸ್ಟ್ ವ್ಯಾಲೀಸ್ ಗ್ಲೇಡ್ಸ್ was it a vision or a waking dream? Field is that music, flood is that music, do I wake or sleep? ನೋಡಿ, ಇಲ್ಲಿ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಆ ಹಾಡು ನನ್ನಿಂದ ದೂರ ಆಗ್ತಾ ಇದೆ, ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದೆ. ಆ್ಯಂಡ್ ನೌ ದಿಸ್ ಬರೀ ಡೀಪ್, ಮತ್ತು ಈಗ ಅದು ಆಳವಾಗಿ ಹೂತು ಹೋಗಿದೆ, ಆ ಹಾಡು ಸಂಪೂರ್ಣವಾಗಿ ಮಾಯವಾಗಿ ಮರೆತು ಹೋಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಆ ಹಾಡು ಮುಂದಿನ ದೂರದ ಪ್ರದೇಶಗಳಲ್ಲಿ ಕಣ್ಮರೆಯಾಗಿದೆ. ನೆಕ್ಸ್ಟ್ ವ್ಯಾಲೀಸ್ ಗ್ಲೇಡ್ಸ್, ಅದು ತುಂಬ ಕಣಿವೆಯ ಬಯಲುಗಳಲ್ಲಿ, ಅದು ದೂರದ ಪ್ರದೇಶಗಳಲ್ಲಿ ಕಣ್ಮರೆ ಆಗ್ತಾ ಇದೆ. ವಾಟ್ ವಾಸ್ ಇಟ್ ಎ ವಿಷನ್ ಆರ್ ಎ ವೇಕಿಂಗ್ ಡ್ರೀಮ್? ಇದು ಒಂದು ದೃಷ್ಟಿಯ ಅಥವಾ ಇದೊಂದು ಎಚ್ಚರವಾಗಿ ನಾನು ಕಂಡಿರ್ತಕ್ಕಂಥ ಕನಸೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಕವಿ ತಾನು ಕೇಳಿದ್ದು ನಿಜವೇ ಅಥವಾ ಇದೊಂದು ಕನಸೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫ್ಲಡ್ ಈಸ್ ದಟ್ ಮ್ಯೂಸಿಕ್, ಡು ಐ ವೇಕ್ ಆರ್ ಸ್ಲೀಪ್? ಆ ಸಂಗೀತವು ಮಾಯವಾಗಿದೆ, ನಾನು ಎಚ್ಚರವಾಗಿದ್ದೇನೋ ಅಥವಾ ನಿದ್ರೆ ಮಾಡ್ತಾ ಇದ್ದೀನಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕವಿ ತಾನು ವಾಸ್ತವವಾಗಿ ಅಥವಾ ಕನಸಿನ ನಡುವೆ ಒಂದು ರೀತಿ ಅಳಿಸಿ ಹೋಗಿರ್ತಕ್ಕಂಥ ಗೊಂದಲಕ್ಕೊಳಗಾಗಿದ್ದಾರೆ, ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಫ್ಲಡ್ ಈಸ್ ದಟ್ ಮ್ಯೂಸಿಕ್, ಆ ಒಂದು ನೈಟಿಂಗೇಲ್ನ ಮ್ಯೂಸಿಕ್ ಹೋಗಿದೆ. ಡು ಐ ವೇಕ್ ಆರ್ ಸ್ಲೀಪ್, ನಾನೀಗ ಎಚ್ಚರವಾಗಿದ್ದೀನಾ ಅಥವಾ ನಿದ್ರಿಸ್ತಾ ಇದ್ದೀನಾ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಈ ನೈಟಿಂಗೇಲ್ನ ಒಂದು ಹಾಡನ್ನು ಕೇಳಿದಂತಹ ಕವಿ ತಾನು ನಿಜವಾಗೂ ನೈಟಿಂಗೇಲ್ನ ಹಾಡನ್ನು ಕೇಳಿದ್ದೇನೆಯೇ ಅಥವಾ ಇದು ಕೇವಲ ಕನಸೆ ಅಂತ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಲೈನ್ ಬೈ ಲೈನ್ ಕನ್ನಡದ ಎಕ್ಸ್ಪ್ಲನೇಷನನ್ನು ನೀಡಿರ್ತೇನೆ. ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.